ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಚಿರಪರಿಚಿತವಾದ ಪುಷ್ಪವೊಂದರ ವಿಶ್ಲೇಷಣೆ ಮಾಡುವುದಿದೆ. ಬನ್ನಿ ನೋಡೋಣ ಆ ಪುಷ್ಪ ಯಾವುದೆಂದು. ಈ ಪುಷ್ಪವನ್ನು ನೋಡದೇ ಇರುವವರು ವಿರಳ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಚತುರ್ಥಿಗಳಲ್ಲಿ ಸಣ್ಣ ಪುಟ್ಟ ಹೂ ವ್ಯಾಪಾರಿಗಳಲ್ಲೂ ಈ ಹೂವು ಸಿಗುತ್ತದೆ. ಕೆಲ ಹೂ ವ್ಯಾಪಾರಿಗಳಲ್ಲಿ ಪ್ರತಿ ಶುಕ್ರವಾರವೂ ಈ ಹೂ ಕಾಣಸಿಗುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಈ ಹೂವನ್ನು ತಾವರೆ ಅಥವಾ ಕಮಲದ ಹೂ ಎಂದುಕೊಳ್ಳುತ್ತಾರೆ. ಆದರೆ ಇದು ತಾವರೆಯ ಹೂವಲ್ಲ. ಆಂಗ್ಲ ಭಾಷೆಯಲ್ಲಿ ಈ ಹೂವನ್ನು ವಾಟರ್ ಲಿಲಿ ಎನ್ನುತ್ತಾರೆ. ಕುಮುದ ಅಥವಾ ನೈದಿಲೆ ಎನ್ನುವುದು ಕನ್ನಡದ ಹೆಸರು. ನೀಲಿ, ಕೆಂಪು, ಗುಲಾಬಿ, ಹಳದಿ, ಬಿಳಿ ಹೀಗೆ ಹಲವಾರು ಬಣ್ಣಗಳಲ್ಲಿ ಈ ಹೂಗಳನ್ನು ಕಾಣಬಹುದು. ಸುಮಾರು 60 ರೀತಿಯ ಹೂಗಳು ಈ ವರ್ಗದಲ್ಲಿವೆ ಎನ್ನಲಾಗಿದೆ. ಈ ಹೂಗಳು ಗಡುಸಾಗಿರುತ್ತವೆ. ದಳಗಳ ತುದಿ ಚೂಪಾಗಿರುತ್ತದೆ. ಎಲೆಗಳು ಮೇಣದ ಹಾಗಿದ್ದು ತುಂಬ ಮಂದವಾಗಿರುತ್ತವೆ. ಇವು ನೀರೊಳಗಿನ ಮಣ್ಣಿನಲ್ಲಿ ತುಂಬ ಆಳದವರೆಗೂ ಬೇರು ಬಿಟ್ಟಿರುತ್ತವೆ. ಸಾಮಾನ್ಯವಾಗಿ ಹೂಗಳೆಂದರೆ ಅರಳಿದ ನಂತರ 2 ಅಥವಾ 3 ದಿನಗಳವರೆಗೆ ಇರುತ್ತವೆ. ಆದರೆ ನೈದಿಲೆ ಹಾಗಲ್ಲ. ಒಮ್ಮೆ ಅರಳಿದ ನಂತರ 2 ವಾರಗಳವರೆಗೆ ಜೀವಂತವಾಗಿರುತ್ತದೆ. ಆಂಗ್ಲರು ಈ ಹೂವಿಗೆ ರೀಬರ್ತ್ ಎಂದು ಕರೆಯುತ್ತಾರೆ. ಅಂದರೆ ಈ ಹೂ ಪುನರ್ಜನ್ಮದ ಸಂಕೇತ. ಎಲ್ಲ ಹೂಗಳು ಒಮ್ಮೆ ಮಾತ್ರವೇ ಅರಳಿ ಒಂದಷ್ಟು ಕಾಲವಿದ್ದು ನಂತರ ಬಾಡುತ್ತಾ ಬದುಕನ್ನು ಕೊನೆಗಾಣಿಸಿಕೊಳ್ಳುತ್ತವೆ. ಆದರೆ ನೈದಿಲೆಯ ಬದುಕು ಉಳಿದೆಲ್ಲ ಹೂಗಳಿಗಿಂತ ಭಿನ್ನ. ಮುಂಜಾನೆ ಸೂರ್ಯೋದಯಕ್ಕೆ ಕೊಳದಲ್ಲಿನ ಎಲ್ಲ ಹೂಗಳು ಅರಳಿ ನಿಂತಿರುವುದನ್ನು ಕಾಣುತ್ತೇವೆ. ಎಳೆ ಬಿಸಿಲು ಬಲಿಯುತ್ತಾ ಹೋದಂತೆ ಅಷ್ಟೂ ಹೂಗಳು ನಿಧಾನವಾಗಿ ಮುದುಡಿಕೊಳ್ಳುತ್ತಾ ಮೊಗ್ಗಿನ ರೂಪ ಪಡೆದುಕೊಳ್ಳುತ್ತವೆ. ಕೆಲವಂತೂ ತಮ್ಮ ಕತೆ ಮುಗಿದೇ ಹೋಯಿತು ಎಂಬಂತೆ ನಿಸ್ತೇಜವಾಗಿ ಬಿದ್ದುಕೊಂಡಿರುತ್ತವೆ. ಆಶ್ಚರ್ಯವೆಂದರೆ ಸಂಜೆ ಕತ್ತಲಾವರಿಸುತ್ತಿದ್ದಂತೆ ಮತ್ತೆ ಮೆಲ್ಲಗೆ ಬಿರಿಯುತ್ತಾ ಜೀವ ಪಡೆದುಕೊಂಡು ನಳನಳಿಸುತ್ತವೆ. ರಾತ್ರಿ ಇಡೀ ನಗುತ್ತಲಿದ್ದು ಬೆಳಿಗ್ಗೆ ಬಿಸಿಲು ಬಲಿಯುತ್ತಿದ್ದಂತೆ ಪುನಃ ಮುದುಡಿಕೊಳ್ಳುತ್ತವೆ. ಅರಳಿದ ಪ್ರತಿ ಹೂವು ಹೀಗೆ 2 ವಾರಗಳವರೆಗೆ ಆಟವಾಡುತ್ತಾ ಕೊನೆಗೊಮ್ಮೆ ಬಾಡಿ ಕೊಳೆತು ನೀರಿನ ತಳ ಸೇರುತ್ತವೆ. ಈ ನೈದಿಲೆ ಹೂಗಳನ್ನೇ ಕಿತ್ತು ತಂದು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಚತುರ್ಥಿಗಳಲ್ಲಿ ಮಾರುತ್ತಾರೆ. ನಾವು ಇದನ್ನೇ ಕಮಲ ಅಥವಾ ತಾವರೆ ಹೂವೆಂದು ತಿಳಿದು ಕೊಂಡುಕೊಳ್ಳುತ್ತೇವೆ. ತಾವರೆ ಮತ್ತು ನೈದಿಲೆ ಎರಡೂ ಕೂಡ ಜಲಸಸ್ಯಗಳೇ. ಶಾಸ್ತ್ರೀಯವಾಗಿ ಇವೆರಡೂ ನಿಂಫಾಯೇಸಿಯೇ ಕುಟುಂಬಕ್ಕೆ ಸೇರಿವೆ ಎನ್ನಲಾಗಿದ್ದರೂ ವೈಜ್ಞಾನಿಕವಾಗಿ ವಿಧ ವಿಧ ಹೆಸರುಗಳಲ್ಲಿ ಗುರುತಿಸಲಾಗಿದೆ. ತಾವರೆಯನ್ನು ನೆಲಂಬೋ ನ್ಯೂಸಿಫೆರಾ ಎಂದು, ನೈದಿಲೆಯನ್ನು ನಿಂಫಿಯಾ ನೌಚಲಿ ಎಂದು ನಮೂದಿಸಿದ್ದಾರೆ. ತಾವರೆಯನ್ನು ಇಂಡಿಯನ್ ಲೋಟಸ್, ಸೇಕ್ರೆಡ್ ಲೋಟಸ್ ಎನ್ನುತ್ತಾರೆ. ತಾವರೆ ನಮ್ಮ ರಾಷ್ಟ್ರೀಯ ಹೂವಾಗಿದ್ದು ಧಾರ್ಮಿಕವಾಗಿ ಹೆಚ್ಚು ಮಹತ್ವ ಪಡೆದುಕೊಂಡಿದೆ. ನಮ್ಮ ಪುರಾತನರು ಲಕ್ಷ್ಮೀ ಸರಸ್ವತಿಯರನ್ನು ತಾವರೆಯೊಂದಿಗಿರಿಸಿದ್ದಾರೆ, ನೈದಿಲೆಯೊಂದಿಗಲ್ಲ. ನೈದಿಲೆ ಅಥವಾ ಕುಮುದವನ್ನು ವೈಜ್ಞಾನಿಕವಾಗಿ ಲೀಲಿಯಂ ಎಂದು ಹೆಸರಿಸಿ ಲೀಲಿಯೇಸಿ ಕುಟುಂಬಕ್ಕೆ ಸೇರಿದೆ ಎಂದು ಸಹ ಹೇಳುತ್ತಾರೆ. ನೈದಿಲೆಯ ತವರು ಉತ್ತರ ಅಮೇರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಖಂಡ. ಹಾಗೆ ತಾವರೆಯ ತವರು ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಖಂಡ ಎನ್ನಲಾಗಿದೆ. ತಾವರೆ ಮತ್ತು ನೈದಿಲೆಯ ನಡುವೆ ವ್ಯತ್ಯಾಸಗಳು ಹೀಗಿವೆ. ತಾವರೆಯ ಬೇರುಗಳು ನೀರೊಳಗಿನ ಮಣ್ಣಿನಲ್ಲಿ ನೈದಿಲೆಯಷ್ಟು ಆಳಕ್ಕೆ ಇಳಿಯುವುದಿಲ್ಲ. ತಾವರೆಯ ಎಲೆಗಳು ನೈದಿಲೆ ಎಲೆಗಳ ಹಾಗೆ
ನೀರಿನ ಸಮಕ್ಕೆ ತೇಲುವುದಿಲ್ಲ. ಅವು ನೀರಿನಿಂದ ಸಾಕಷ್ಟು ಮೇಲಿರುತ್ತವೆ. ಹೂಗಳು ಕೂಡ ನೈದಿಲಿಯಂತೆ ನೀರಿನ ಮೇಲಾಗಲಿ ಅಥವಾ ನೀರಿನ ಸಮೀಪವಾಗಲಿ ಇರದೆ ನೀರಿಗಿಂತ ಹೆಚ್ಚು ಎತ್ತರದಲ್ಲಿರುತ್ತವೆ. ತಾವರೆ ಎಲೆಗಳು ನೈದಿಲಿಯಂತೆ ಗಡುಸಾಗಿರದೆ ತೆಳ್ಳಗೆ ಮೃದುವಾಗಿರುತ್ತವೆ. ತಾವರೆ ಹೂಗಳು ಮೃದುವಾಗಿದ್ದು ಒಮ್ಮೆ ಮಾತ್ರವೇ ಅರಳಿ 2-3 ದಿನಗಳಲ್ಲಿ ಬಾಡಿ ಹೋಗುತ್ತವೆ. ನೈದಿಲೆ ಹೂವಂತೆ ಪುನರ್ಜನ್ಮ ಇದಕ್ಕಿಲ್ಲ. ತಾವರೆಯ ದಳಗಳು ನೈದಿಲೆಯಂತೆ ಚೂಪಾಗಿರದೆ ದುಂಡಾಗಿರುತ್ತವೆ. ತಾವರೆಯ ಮೊಗ್ಗುಗಳು ಗುಂಡಗಿರುತ್ತವೆ. ನೈದಿಲೆಯ ಮೊಗ್ಗುಗಳು ದಪ್ಪ ಬೆರಳಿನಂತೆ ಉದ್ದಕ್ಕಿರುತ್ತವೆ. ತಾವರೆಯ ಹೂಗಳನ್ನು ಕಿತ್ತು ತಂದು ಮಾರಲಾಗುವುದಿಲ್ಲ. ಅವುಗಳ ಆಯಸ್ಸು ಕಿರಿದು. ಹಾಗಾಗಿ ಬಿರಿಯದ ದುಂಡಗಿನ ಮೊಗ್ಗುಗಳನ್ನು ಕಿತ್ತು ತರುತ್ತಾರೆ. ನೈದಿಲೆಯ ಹೂಗಳು ದೀರ್ಘಕಾಲ ಇರುವುದರಿಂದ ಅವನ್ನೇ ಹೆಚ್ಚಾಗಿ ಮಾರುತ್ತಾರೆ. ಇದಿಷ್ಟು ತಾವರೆ ಮತ್ತು ನೈದಿಲೆಯ ವೃತ್ತಾಂತ. ಇವೆರಡರ ನಡುವಿನ ವ್ಯತ್ಯಾಸ ತಿಳಿಸುವುದಷ್ಟೇ ಈ ಸಂಚಿಕೆಯ ಉದ್ದೇಶ. ಒಟ್ಟಿನಲ್ಲಿ ಅರಿವು ಹೆಚ್ಚಿಸಿಕೊಳ್ಳಬೇಕಷ್ಟೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ಕೋರಿಕೆ ಎಂದಿನ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಇತರೆಲ್ಲ ಹಿತೈಷಿಗಳಿಗೆ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಲು ಹೇಳಿ. ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.